Hello guys, Kodaikanal ಟ್ರಿಪ್ಪಿಗೆ ಹೊರಟೆ ನಾನು. This is the outfit. ಇವಳು ದ ಗ್ರೇಟ್ ಅನುಷಾ, ನನ್ನ ಸ್ಕೂಲ್ ಫ್ರೆಂಡ್. ಸೊ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ, ಓಡಬೇಕು ಮೆಟ್ರೋಗೆ. ಲೇಟ್ ಆಗಿಬಿಟ್ಟಿದೆ. ಸೊ ಮೆಜೆಸ್ಟಿಕ್ಕಲ್ಲಿ ಪಿಕಪ್ ಇರೋದು. ಸೊ ಮೆಟ್ರೋ ಬಂತು, ಹತ್ತೋಣ. ಮಾಸ್ಕ್ ಬಿಟ್ಟು ತೋರ್ಸಲ್ವಾ? ಇದು ನಿತ್ಯ ಮೇಡಮ್ ಅವ್ರು ಜಾಯ್ನ್ ಆದರು ವಿಜಯನಗರ ಸ್ಟೇಷನಿಂದ ನಮ್ಮ ಜೊತೆ ಮೆಜೆಸ್ಟಿಕ್ಕಲ್ಲಿ ಇಳಿಯೋಕ್ಕೆ. ಇದು ನಾವು ಹೋಗಬೇಕಾಗಿರೋ ಟಿ ಆ್ಯಂಡ್ ಇದು ನನ್ನ ಸ್ಕೂಲ್ ಫ್ರೆಂಡ್ಸ್. ಇನ್ನು ಎಷ್ಟೊಂದು ಜನ ಬರಬೇಕು. ಸೊ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಬಂತ ಮುಖ ಇಲ್ಲ, ಇದು ನಾವು ಹೋಗಬೇಕಾಗಿರೋ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಗೋಕರ್ಣಕ್ಕೆ ಹೋಗ್ಬಿಡು. ಏನೋ ನನಗೂ ಕಣ್ ಇದೆ ಅಂತ ಹೇಳ್ತಾ ಇದ್ರು. ಹೋಗು ಹೋಗು. ಈಗ ಕಾಣಿಸ್ತಿಲ್ವಾ? ಕೊಡೈಕೆನಾಲ್ ಅಂದ್ಬಿಟ್ಟು ಗೋಕರ್ಣಗೆ ಹೋಗ್ತಿದ್ದಲ್ಲೇ. ಟಿಗೆ ನಾವು ಪೂಜೆ ಮಾಡಿ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಆ್ಯಸ್ ಯೂಶ್ವಲಿ, ಎಲ್ಲರೂ ಹಾಗೆ ಅಲ್ವಾ. ಸೊ ನಾವು ನಮ್ಮ ಟಿಗೆ ಪೂಜೆ ಮಾಡಿ ಆ್ಯಂಡ್ ನಮ್ಮ ಮೇಡಮ್ ಪೂಜೆ ಮಾಡ್ತಿದ್ದಾರೆ. ಸೊ ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಸೊ ವಿ ಆರ್ ಸ್ಟಾರ್ಟಿಂಗ್ ಆ ಜರ್ನಿ ಟು ಅ ಮೆಮೊರೇಬಲ್ ಟ್ರಿಪ್. ಕೌಸು, ಗುಡ್ ಮಾರ್ನಿಂಗ್. ಪುಷ್ಪ ಉಸ್ಕೊತಿದ್ಯಾ? ಮುಖ ತೋರಿಸು. ನಿತ್ಯ ಗುಡ್ ಮಾರ್ನಿಂಗ್. ನನ್ನ ಕಡೆ ನಾನು ಗುಡ್ ಮಾರ್ನಿಂಗ್. ವ್ಯೂ ತೋರ್ಸೋಕ್ಕೇನು ಕಾಣ್ತಿಲ್ಲ ಇಲ್ಲಿಂದ. ಸೊ ಇದು ಫ್ರೈಡೇ ನೈಟ್ ಹೊರಟು ಸ್ಯಾಟರ್ಡೇ ಮಾರ್ನಿಂಗ್ ಇನ್ನೇನು ನಾವು ಸ್ಟೇಗೆ ರೀಚ್ ಆಗಬೇಕು ಫ್ರೆಶ್ ಅಪ್ ಆಗೋಕ್ಕೆ. ಸೊ ಆಗ ಎಲ್ಲ ಒಂದು ರೌಂಡ್ ನಿದ್ದೆ ಮುಗಿಸಿ ಎದ್ದಾಗ ಶಿ ಟ್ರೈ ಟು ಕ್ಯಾಪ್ಚರಸ್. ಸೊ ತುಂಬ ಮಾತಾಡ್ತಿದ್ವಿ ನಾವು. ಈಗ ತಾನೇ ಎದ್ದು ಇನ್ನೂ ಹಿಂದೆ ನಿದ್ದೆ ಮೂಡಲೇ ಇದ್ದಾರೆ. ಬಟ್ ನನ್ನ ವ್ಲಾಗ್ನ ಮೇಡಮ್ ಟೇಕ್ ಓವರ್ ಮಾಡ್ತೀನಿ ಅಂತ ಕ್ಯಾಮ್ರಾ ಇಟ್ಕೊಂಡು ಪಾದಾರ್ಪಣೆ ಮಾಡಿದ್ದಾರೆ. ಇದು ನಾವು ಎದ್ದ ತಕ್ಷಣ ನೋಡಿದ ವ್ಯೂ ವಾವ್ ಅನಿಸ್ತು, ತುಂಬ ಸಖತ್ತಾಗಿತ್ತು. ಆ್ಯಂಡ್ ವಿ ಎಂಜಾಯ್ಡ್ ಎವ್ರಿ ಬಿಟ್ ಆಫ್ ಇಟ್. ಸೊ ರೂಮ್ಸಿಗೆ ಬಂದು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಡೇಗೆ ರೆಡಿ ಆಗ್ತಿದ್ದೀವಿ, ನೀವು ನೋಡ್ಬೋದು. ಸೊ ದಿಸ್ ಇಸ್ ದ ಸ್ಟೇ ಆ್ಯಂಡ್ ದ ವ್ಯೂ ಸ್ಟೇಯಿಂದ ಆಚೆ ಹೀಗಿತ್ತು. ಸೊ ನಾವು ಫಸ್ಟ್ ಫ್ಲೋರಲ್ಲಿ ಹಾಲ್ಟ್ ಆಗಿದ್ವಿ. ಸೊ ವ್ಯೂ ಸ್ಟೇಯಿಂದ ತುಂಬ ಸೂಪರಾಗಿತ್ತು ಆ್ಯಂಡ್ ದ ಸನ್ಲೈಟ್. ಸೊ ಆ್ಯಂಡ್ ಹೊರಟ್ವಿ ನಾವು ಟಿಲಿ. ಫಸ್ಟ್ ಹೋಗಿದ್ದೆ ಅಪ್ಪರ್ ಲೇಕ್ ವ್ಯೂ ಪಾಯಿಂಟ್. ಸೊ ದ ವ್ಯೂ ಪಾಯಿಂಟ್ ವಾಸ್ ಸೋ ಆಸಮ್. ತುಂಬ ಸಕ್ಕತ್ತಾಗಿತ್ತು ವ್ಯೂ ಪಾಯಿಂಟ್ ಆ್ಯಕ್ಚುಲಿ ಆ ಟಿಪ್ಪಿಂದ ನೋಡುವಾಗ. ಆ್ಯಂಡ್ ದಿಸ್ ಇಸ್ ಹೌ ವಿ ಆಲ್ ವರ್ ರೆಡಿ ಫಾರ್ ಡೇ 1. ಕನ್ನಡ ಕನ್ನಡ ಯೂಟ್ಯೂಬ್ ಚಾನಲ್ ಡಾಲ್ಫಿನ್ ನೋಸ್ ಮಾಡಲಿಕ್ಕೆ 2 ಕಿಲೋಮೀಟರ್ಸ್ ಟ್ರಕ್ ಮಾಡಿದ್ದೀವಿ ಆಲ್ರೆಡಿ. ಇನ್ನು 6 ಕಿಲೋಮೀಟರ್ಸ್ ಇದೆ. ನೋಡಿ ಎಷ್ಟು ಕಿಲೋಮೀಟರ್ ಟ್ರಕ್ ಮಾಡ್ತಾ ಇದ್ದೀವಿ ನಾವು. ಡಾಲ್ಫಿನ್ ನೋಸ್ ಎಷ್ಟು ಗೊತ್ತಿರೋರು ಕಮೆಂಟ್ ಆಗ್ತಾರೆ ನೋಡಿ. ಸೊ ಡಾಲ್ಫಿನ್ ನೋಸ್ಗೆ ಆ್ಯಕ್ಚುಲಿ ಬೈ ರೋಡ್ ಹೋಗಬೇಕು ಆ್ಯಂಡ್ ದೆನ್ ಅಲ್ಲಿ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಸೊ 1 ಕಿಲೋಮೀಟರ್ ಆರ್ ಅಪ್ರಾಕ್ಸ್ 2 ಕಿಲೋಮೀಟರ್ಸ್ ಅಷ್ಟು ನಾವು ರೋಡಲ್ಲಿ ವಾಕ್ ಮಾಡಿದ್ವಿ.
ಆ್ಯಂಡ್ ವಾಕ್ ಮಾಡಿ ಟ್ರೆಕ್ ಇಳಿತು. ಸೊ ಆನ್ ದ ವೇ ದಿಸ್ ವಾಸ್ ದ ವ್ಯೂ, ಕಂಪ್ಲೀಟ್ಲಿ ಫಾಗ್. ಸೊ ಎಲ್ಲೋ ಬೇರೆ ಕಡೆ ಬಂದಿದ್ದೀವಿ, ಔಟ್ ಲೈಕ್ ವಿಟ್ನೆಸ್ಸೇ ಮಾಡಿರಲಿಲ್ಲ ಈ ಥರ. ಸೊ ಇಟ್ ವಾಸ್ ಸೋ ಸೂಪರ್, ಸೋ ಮೈಂಡ್ ರಿಫ್ರೆಶಿಂಗ್. ಆ್ಯಂಡ್ ವ್ಯೂ ಮಾತ್ರ ತುಂಬ ಸಖತ್ತಾಗಿತ್ತು. ನಮಗೆ ನೋಡಿ ಸಖತ್ ಖುಷಿ ಆಯಿತು ಆ್ಯಕ್ಚುಲಿ. ಸೊ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಇರ್ಬೋದು ಅಂತ. ಆ್ಯಂಡ್ ದ ಟ್ರೆಕ್ ವಿ ಫರ್ಗಾಟ್ ಆಲ್ ದೋಸ್. ಸೊ ಇಷ್ಟು ಸಖತ್ತಾಗಿರೋ ವ್ಯೂ ಸಿಕ್ತು ನಮಗೆ. ಗೈಸ್, ಟ್ರೆಕ್ಕಿಂಗ್ ಇನ್ನೂ ಮುಗ್ದಿಲ್ಲ. ಕಮ್ ಫಾಸ್ಟ್ ಅನು ನಿತ್ಯ. ಶಿಶ್ ನಾನು ಕಾಣಿಸ್ತಾನೆ ಇಲ್ಲ. ಸೊ ಡಾಲ್ಫಿನ್ ನೋಸ್ ಟ್ರೆಕ್ ಮಾಡಿ ಫುಲ್ ಟಯರ್ಡ್ ಆಗಿ ಇವಾಗ ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ನಾನ್ ವೆಜ್ ಅವರೆಲ್ಲ. ಏನೋ ಫೇಮಸ್ ಅಂತೆ, ನಂಗಂತೂ ಗೊತ್ತಿಲ್ಲ. ಏನು ಹೇಳೋದು ಇದು ಹೆಸರು ಅಂತೂ ನಮಗೆ ಗೊತ್ತಿಲ್ಲ. ಆರ್ಡರ್ ಮಾಡೋದು ಮೆನ್ಯೂ ಮಾಡಿದ್ಲು ಅವಳಿಗೂ ಹೇಳಕ್ ಬರಲಿಲ್ಲ. ನಾವು ವೆಜ್ ಫ್ರೈಡ್ ರೈಸ್ ತಿಂತಾ ಇದ್ದೀವಿ. ಆ್ಯಂಡ್ ಇದು ಕೆಫೆ ವ್ಯೂ. 4 ಜನ ಅಲ್ಲಿದ್ದಾರೆ. ಇವರು ನಮ್ಮ ಟ್ರೆಕ್ ಲೀಡ್ ಫ್ರಮ್ ಕರ್ನಾಟಕ ಹೈಕ್ಸ್ ಆ್ಯಂಡ್ ಅವರು ನಮ್ಮ ಅದರ್ ಫೆಲೋ ಮೆಂಬರ್ಸ್. ಫುಲ್ ಇವಾಗಲೇ ಮಧ್ಯಾಹ್ನ 1 ಗಂಟೆ, ಬಟ್ ಫಾಗ್ ನೋಡಿ ಯಪ್ಪ ಫುಲ್ ಏನು ಕಾಣ್ತಾನೆ ಇಲ್ಲ ಆ ರೇಂಜಿಗೆ. ನಾವು ಊಟ ಮಾಡೋವಾಗ ಇನ್ನೂ ಎವ್ರಿಥಿಂಗ್ ವಾಸ್ ಕ್ಲಿಯರ್. ಆ್ಯಂಡ್ ಊಟ ಮಾಡ್ತಾ ಮಾಡ್ತಾ ನೋಡ್ತೀವಿ ನಮ್ಮ ಊಟನೂ ಕಾಣದೇ ಇರೋ ರೇಂಜಿಗೆ ಫಾಗ್ ಕವರ್ ಆಗಿಬಿಟ್ಟಿತ್ತು. ಆ್ಯಂಡ್ ಬಂದರೆ ನಾವು ಯಾವ ರೋಡಲ್ಲಪ್ಪ ಬಂದಿದ್ದು ಅನ್ನೋ ಥರ ಫುಲ್ ಫಾಗ್ ಕವರ್ ಆಗಿಬಿಟ್ಟಿತ್ತು. ದ್ಯಾಟ್ ವಾಸ್ ಸರ್ಪ್ರೈಸ್ ಇಟ್ಕೊಂಡೆ, ಯಾಕೆಂದ್ರೆ 1 ಸೆಕೆಂಡಿಗೆ ಎಲ್ಲ ಕ್ಲಿಯರ್ ಇರ್ತಿತ್ತು ಆ್ಯಂಡ್ ನೆಕ್ಸ್ಟ್ ಮಿನಿಟ್ ಆಲ್ರೆಡಿ ಫಾಗ್ ಎಲ್ಲ ಕಡೆ. ಸೊ ಲಕ್ಕಿಲಿ ನಾವು ಹೋಗಿದ್ದ ಪ್ಲೇಸಸ್ ಎಲ್ಲ ನಾವು ನೋಡಿದ್ಮೇಲೆ ಫಾಗ್ ಕವರ್ ಆಗ್ತಾಯಿತ್ತು. ನೆಕ್ಸ್ಟ್ ನಾವು ವಟಕನಲ್ ಫಾಲ್ಸಿಗೆ ಬಂದ್ವಿ. ಫುಲ್ ಫಾಗ್ ಕವರ್ ಆಗಿತ್ತು, ಕಾಲು ಇಡೋಕ್ಕಾಗ್ತಿರ್ಲಿಲ್ಲ ನೀರಲ್ಲಿ. ಒಳ್ಳೆ ಐಸ್ ಥರ ಇತ್ತು ವಾಟರ್. ಆ್ಯಕ್ಚುಲಿ ಫುಲ್ ನಂಬಾಗೋಯ್ತು ಕಾಲೆಲ್ಲ. ಬಟ್ ಆದರೂ ನಾವು ಬಿಡ್ತೀವ, ಹೋದ್ಮೇಲೆ ಎಂಜಾಯ್ ಮಾಡಲೇಬೇಕಲ್ವ. ಸೊ ಕಾಲು ಮಾತ್ರ ಮಧ್ಯೆ ಮಾಡ್ಕೊಂಡ್ವಿ. ಸೊ ಫಾಲ್ಸ್ ಆದಮೇಲೆ ಫುಲ್ ಚಳಿ ಇತ್ತು ಅಂತ ಕಾರ್ನ್ ಆರ್ಡರ್ ಮಾಡಿದ್ವಿ. ಸೊ ಕಾರ್ನ್ ತಿಂದ್ವಿ, ಅದು ಸೂಪರಾಗಿತ್ತು. ಯಾರೋ ಟೆರರಿಸ್ಟ್ ತಪ್ಪಿಸ್ಕೊಂಡ್ಬಂದ್ಬಿಟ್ಟಿದ್ದಾರೆ ನಮ್ಮ ಟೀಮಿಗೆ. ನೆಕ್ಸ್ಟ್ ನಾವೆಲ್ಲ ಟ್ಯಾನಿಕಲ್ ಫಾಲ್ಸ್ ಮುಗಿಸ್ಕೊಂಡು ಕೋಕರ್ಸ್ ವಾಕ್ ಅಂತೆ ಇಲ್ಲಿಗೆ ಬಂದಿದ್ದೀವಿ. 3rd ಪ್ಲೇಸ್ ಆಫ್ ದ ಡೇ ಅಲ್ಲ, ಆ್ಯಕ್ಚುಲಿ 4th ಪ್ಲೇಸ್. ಸೊ ಲೆಟ್ಸ್ ಗೆಟ್ ಇನ್, ನೋಡೋಣ ಹೇಗಿದೆ ಅಂತ. ಸೊ ರೈಟ್ ಸೈಡ್ ವ್ಯೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು, ಬಟ್ ನಮಗೆ ನೋಡೋಕ್ಕೆ ಸಿಗಲಿಲ್ಲ, ಯಾಕಂದರೆ ಕಂಪ್ಲೀಟ್ಲಿ ಫಾಗಲ್ಲಿ ಕವರ್ ಆಗಿಬಿಟ್ಟಿತ್ತು ನಾವು ಬರೋ ಟೈಮಿಗೆ. ಪುಷ್ಪಕ್ಕ, ನೀನು ಯಾವುದ್ರಲ್ಲೂ ಬಂದಿಲ್ಲ, ತಿರ್ಗಿಲ್ಲಿ ಒಂದು ಪೋಸ್ ಕೊಡು ಪುಷ್ಪಕ್ಕ. ಪುಷ್ಪ. ಆ್ಯಂಡ್ ಪಾರ್ಕಲ್ಲಿ ವಿ ಸಾ ದಿಸ್ ಕ್ಯೂಟ್ ಡಾಗ್ಸ್. ಆ್ಯಕ್ಚುಲಿ ಹಸ್ಕಿ ತುಂಬ ಇತ್ತು, ಎಲ್ಲರ ಮನೇಲೂ ನೋಡಿದ್ರೆ ಹಸ್ಕಿ ಡಾಗ್ಸೇ ಇತ್ತು. ಸೊ ನನ್ನ ಫ್ರೆಂಡ್ಸ್ ಫೋಟೋಸ್ ತಗೊಂಡ್ರು. ಫೈನಲಿ ಸ್ವಲ್ಪ ಬಿಸಿಲು ನೋಡ್ತಾ ಇದೀವಿ. ಹೇಳಮ್ಮ. ಗೈಸ್, ಫೈನಲಿ ಟೈಮ್ ಎಷ್ಟು? ಮಟ್ಟ ಸಂಜೆಯಲ್ಲಿ ಬಿಸಿಲು ನೋಡ್ತಾ ಇದೀವಿ. ಓಕೆ, ಇವಾಗ ನಾವು ಕೂಕರ್ ವಾಕ್ ಮುಗಿಸ್ಕೊಂಡು, ಕೂಕರ್ ಅಲ್ವೇ ಅದು, ಗೋಕರ್. ಓಕೆ, ಕೋಕರ್ ವಾಕ್ಸ್ ಮುಗಿಸ್ಕೊಂಡು ಇವಾಗ ಬೈನಾಡ್ ಪಾರ್ಕ್ ಬಂದಿದ್ದೀವಿ. ಗೈಸ್, ಏನು ಅಂತದೇನಿಲ್ಲ ಇದರಲ್ಲಿ, ಲಾಲ್ಬಾಗ್ ತರನೇ ಇದೆ. ಹೌದಾ? ಹೇಳು. ಗೈಸ್, ಗ್ರೀನರಿ ಎಲ್ಲ ತುಂಬಾ ಚೆನ್ನಾಗಿದೆ. ಮಸ್ಟ್ ವಿಸಿಟ್. This is all fake, guys. Please don't believe all those things. No, okay? this is very real. Don't miss this place in Kodaikanal. Please come and visit this place. It's very beautiful and it's very. ಹಾಕೊಂಡ್ಬಿಟ್ಟಿಯಾ? ಹುಷಾರು. Start ಮಾಡಿ.
ಗ್ರೀನರಿ ನೀವು ನೋಡ್ತಾ ಇರ್ಬೋದು ಎಂಟೈರ್ ಪಾರ್ಕ್ ಇದೆಲ್ಲ ಹೇಳಿದೀನಿ ನಾನು. ಅವಳು ಇನ್ನೊಂದ್ಸರಿ ಹೇಳ್ತಾಳೆ, ಇಂಥವ್ರು ಇರ್ತಾರೆ. ಮಾಡ್ಕೊಬೇಕು ನೀವು, ಬೇರೆ ಆಪ್ಷನ್ ಇಲ್ಲ. ಗೈಸ್ ಅವಳು ಯಾವಾಗ್ಲೂ ಮಾಡ್ತಾ ಇರ್ತಾಳೆ ಗೈಸ್. ಇವಾಗ ಬಂದ್ ಸೇರ್ಕೊಂಡ್ರೆ ವ್ಯೂಸ್ ಸ್ವಲ್ಪ ಜಾಸ್ತಿ ಬರ್ಲಿ ಅಂತ ಕೌಸಲ್ಯ ಟೇಕ್ ಓವರ್ ಮಾಡ್ತಿದ್ದಾಳೆ. ಲುಕ್ ಅಟ್ ದ ವ್ಯೂ ಪೀಸ್ಫುಲ್ ಪಾರ್ಕ್ ತರ ಇದೆ ಅಷ್ಟೇ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಪ್ಲೀಸ್ ಇಗ್ನೋರ್ ದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಓಕೆ, ನಂದೊಂದು ಫೋಟೋ ತಗೊಂಡು ಮಾಡ್ತೀನಿ. ಓಕೆ, ಸೊ ನಮ್ದೆಲ್ಲ 15 years ಆಫ್ ಫ್ರೆಂಡ್ಶಿಪ್, ನಾವೆಲ್ಲ ಸ್ಕೂಲ್ ಫ್ರೆಂಡ್ಸ್. ಸೊ ನಾನು ನಿಮಗೆಲ್ಲ ಗೊತ್ತು, ಸುಷ್ಮಾ, ಇವಳು ಅನುಷಾ, ಆ್ಯಂಡ್ ದಿಸ್ ಇಸ್ ಅಮೃತ, ಪುಷ್ಪಲತಾ ಆ್ಯಂಡ್ ದ ಗ್ರೇಟ್ ಕೌಸಲ್ಯ ಪಿಂಕ್ ಹ್ಯಾಟ್. ಸೊ 15 years ಇಂದ ಒಟ್ಟಿಗೆ ಈ ಥರ ಅವಾಗವಾಗ ಟ್ರಿಪ್ ಮಾಡಿಕೊಂಡು ನಾವೆಲ್ಲ ಹಾಸ್ಟೆಲ್ ಫ್ರೆಂಡ್ಸ್ ಆ್ಯಕ್ಚುಲಿ 6th to 10th. ಸೊ ಅವಾಗ ಸಖತ್ ಮಜಾ ಮಾಡಿ ಲೈಫ್ ಟೈಮ್ ಮೆಮೊರೀಸ್ ಮಾಡ್ಕೊಂಡಿದ್ದೀವಿ ಆಗಲೇ. ಬಟ್ ಸ್ಟಿಲ್ ವಿ ಆರ್ ಕಂಟಿನ್ಯೂ ಆರ್ ಬಾಂಡ್, ಇಟ್ ಕಂಟಿನ್ಯೂಸ್ ಫಾರ್ ಎವರ್. ಸೊ ಈ ಥರ ಮೋರ್ ಟ್ರಿಪ್ ಬ್ಲಾಗ್ಸ್ ನೀವು ನನ್ನ ಚಾನಲಲ್ಲಿ ನೋಡ್ತಾನೆ ಇರ್ತೀರಾ, ಬಿಕಾಸ್ ವಿಲ್ ಬಿ ಕ್ಯಾಚಿಂಗ್ ಅಪ್ ಅಗೇನ್ ಆ್ಯಂಡ್ ಅಗೇನ್. ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಫ್ರೆಂಡ್ ಶಿಶುದನ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರಮೋಷನ್ ಮಾಡ್ತಿದ್ದಾರೆ, ಪ್ಲೀಸ್ ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಮೋರ್ ಲೈಕ್ಸ್ ನಿಮ್ ಫ್ರೆಂಡ್ಸ್ ಕಡೆಯಿಂದ ಫ್ರೆಂಡ್ಸ್ ಟು ಹಂಗೆ ಮಾಡ್ಕೊಂಡು ಹೋಗಿ ಅವಳನ್ನ ಬೆಳ್ಸೋಣ ಎಲ್ಲರೂ ಸೇರ್ಕೊಂಡು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ರು. ಬಿಹಾಫ್ ಆಫ್ ಸುಷ್ಮಾ ವಿ ಆರ್ ರಿಕ್ವೆಸ್ಟಿಂಗ್ ಯು ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ರು. ಇವತ್ತು ಮತ್ತೆ ನಾಳೆ ನಾವೇ ಇರ್ತೀವಿ ಬ್ಲಾಗ್ಸ್ ಅಲ್ಲಿ. ಪಾರ್ಟ್ ತರ ಬಿಡ್ತೀನಿ, ಯಾಕಂದ್ರೆ ಇವ್ರದೆಲ್ಲ ಅಷ್ಟು ಡ್ರಾಮಾ ಇದೆ. ಒಂದ್ರಲ್ಲಿ ಹಾಕಕ್ ಖಂಡಿತ ಆಗಲ್ಲ. ಓಕೆ, ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವಳು ಏನಾದ್ರು ಪೋಸ್ಟ್ ಹಾಕ್ತಾಳೆ, ಸ್ಕೂಲ್ ಫ್ರೆಂಡ್ಸ್ ಯಾವ್ದಾದ್ರು ವಿಡಿಯೋ ಬೇಕು ಅಂತ. ಅದ್ ಯಾವ್ದಾದ್ರು ಬೇಕಿದ್ರೆ ಪಿನ್ ಮಾಡಿ. ನಾವ್ ಇವತ್ತು ನಾಳೆ ಅಲ್ಲೇ ಮಾಡಕ್ ಟ್ರೈ ಮಾಡ್ತೀವಿ. ಆರೆಲ್ಸ್ ಮತ್ತೆ ಯಾವಾಗಾದ್ರು ಸಿಕ್ತಾಗ ಮತ್ತೆ ಮಾಡ್ತೀವಿ. ಬೇಕು ನಿಮ್ ಸ್ಕೂಲ್ ಫ್ರೆಂಡ್ಸ್ ಜೊತೆ ಎಲ್ಲ ವಿಡಿಯೋಸ್ ಎಲ್ಲ ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಾವ್ ಮತ್ತೆ ಸಿಗ್ತಾ ಇರ್ತೀವಿ. ಅಟ್ಲೀಸ್ಟ್ ನೀವ್ ಕಮೆಂಟ್ ಮಾಡಿದ್ರೆ ನಿಮ್ ಮೂಲಕ ಸಿಗ್ತಾ ಇರ್ತೀವಿ ನಾವು. ಇನ್ನು ಜಾಸ್ತಿ ಈಗ ವರ್ಷಕ್ಕೆ ಒಂದ್ ಇಯರ್ಲಿ ಟ್ರೈಸ್ ಸಿಗ್ತಾ ಇದೀವಿ. ಇನ್ನು ಜಾಸ್ತಿ ಸಿಕ್ಕೊಂಡು ಹೋಗ್ತೀವಿ. ಪ್ಲೀಸ್ ಕಮೆಂಟ್ ಮಾಡಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ವಾಚ್. ಅಂಡ್ ಫ್ರೆಂಡ್ಸ್ ಅಂತ ಕಮೆಂಟ್ ಮಾಡಿ ನೋಡೋಣ, ಯಾಕಂದ್ರೆ ಇವರಿಬ್ರಿಗೆ ತುಂಬಾ ಕಾಂಪಿಟೇಷನ್ ಇದೆ. ಸೊ ನೋಡಿ ಗೈಸ್, ಪ್ಲೀಸ್ ವೋಟ್ ಫಾರ್ ಅನುಷಾ. ನೋಡಿ ಗೈಸ್, ಯಾರ್ದೋ ಹುಡುಗನ ಜೊತೆ ಇವ್ರಿಗೆ ಮೆಸೇಜ್ ಮಾಡ್ಕೊಂಡು ಫುಲ್ ಎಕ್ಸೈಟೆಡ್. ಈಗ ಬನ್ನಿ ಅಂತ ಇಲ್ಲಿ ಬೋಟಿಂಗ್ ಇದೆ, ಸೊ ಎಲ್ಲ ಬೋಟಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ದಾರೆ. ಇಷ್ಟು ಜನ 6 ಮೆಂಬರ್ಸ್ಗೆ 450 ಇದೆ. ಸೊ ನಾವೆಲ್ಲ ಇಲ್ಲಿ ವೆಯ್ಟ್ ಮಾಡ್ತಿದ್ದೀವಿ. ನಾನು ಹೋಗ್ತಿಲ್ಲ ಬೋಟಿಂಗ್. ಆ್ಯಂಡ್ ಇದಾಗಿತ್ತು ವ್ಯೂ ಫ್ರಮ್ ಬೋಟಿಂಗ್. ನಾನು ಹೋಗಿರಲಿಲ್ಲ, ನನ್ನ ವ್ಲಾಗಿಗೋಸ್ಕರ ನನ್ನ ಫ್ರೆಂಡ್ಸ್ ಕ್ಯಾಪ್ಚರ್ ಮಾಡ್ಕೊಂಬಂದರು. ಬೈ ದ ಟೈಮ್ ಇವರೆಲ್ಲ ಬೋಟಿಂಗ್ ಮಾಡೋವಾಗ ನಾವು ಆಚೆ ತಿನ್ನಕ್ಕೆ ಹೋಗಿದ್ವಿ. ಸೊ ಬೋಟಿಂಗ್ ಸಖತ್ತಾಗಿತ್ತು, ಪೀಸ್ಫುಲ್ಲಾಗಿತ್ತು ಅಂತ ಹೇಳಿದ್ರು. ಸೊ ಇದು ನೀವು ವ್ಯೂ ನೋಡ್ಬೋದು, ಕಂಪ್ಲೀಟ್ಲಿ ಸರೌಂಡೆಡ್ ವಿತ್ ಗ್ರೀನ್ ಟ್ರೀಸ್ ಆ್ಯಂಡ್ ವಾಟರ್. ಆ್ಯಂಡ್ ಇಲ್ಲೂ ಫಾಗ್ ಕವರ್ ಆಗಿದೆ ಅಲ್ಲಿ ಸ್ವಲ್ಪ, ಬಟ್ ಸ್ಟಿಲ್ ತುಂಬ ಎಂಜಾಯ್ ಮಾಡಿದ್ರಂತೆ. ಸೊ ಅವ್ರು ಬೋಟಿಂಗ್ ಮಾಡೋವಾಗ ನಾವು ಈಚೆ ಕಾಟನ್ ಕ್ಯಾಂಡಿ ತಿನ್ಕೊಂಡು ನಿಂತಿದ್ವಿ. ಎಲ್ಲ ಬಿಟ್ಟು ಮಕ್ಳ ಥರ ಕಿತ್ತಾಡ್ಕೊಂಡು ತಿಂತಾಯಿದ್ವಿ ಕಾಟನ್ ಕ್ಯಾಂಡಿನ ನಾವು. ಸೊ ದ್ಯಾಟ್ ವಾಸ್ ದ ಬೆಸ್ಟ್ ಒನ್. ಚಳಿಗೆ ಬಿಸಿ ಬಿಸಿ ಡ್ರೈ ಗೋಬಿ. ಇನ್ನು ನೀನು ಕಾಫಿನೂ ತೋರಿಸ್ತೀನಿ. ಮೇಡಮ್ ಕಾಫಿ ತೊಗೊಂಬಂದಿದ್ದಾರೆ ಗೋಬಿ ಜೊತೆ ತಿನ್ನೋಕ್ಕೆ. ಚೆನ್ನಾಗಿಲ್ಲ, ಯಾರು ಕಾಫಿ ತಗೊಂಡ್ಬಿಡಿ. ಹೇಳು ಇವಾಗ. ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ, ಅದಕ್ಕೆ ಅವಳು ಅವಳ ಫೋನಲ್ಲಿ ಮಾಡ್ತಿದ್ದಾಳೆ. ಥ್ಯಾಂಕ್ ಯು. ಚಾಕ್ಲೇಟ್ಸ್ ತಗೋತಾ ಇದೆಯಾ? ನೀವೇನು ತಗೋತಾ ಇದ್ದೀರಾ? ಸುಷ್ಮಾ ನೀನು? ಅನುಷಾ ತಗೊಂಡಿದ್ದಾಳೆ ತುಂಬಾ ಕಮ್ಮಿ ರೇಟ್ ಅಂದ್ಬಿಟ್ಟು 50 rupees. And one more. I took this also. Everything is Under the budget. ಸೊ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ಮೇಲ್ಗಡೆ ಹೇಗೆ ಅಂತ ಎಲ್ಲ ಕಂಪ್ಲೀಟ್ ಪ್ರಾಸೆಸ್ನ ಅರ್ಥ ಮಾಡಿಕೊಂಡು ಹೌ ದ ಚಾಕ್ಲೇಟ್ ಕಮ್ಸ್, ಯಾವ ಟ್ರೀ ಆ್ಯಂಡ್ ಅದ್ರ ಸೀಡ್ಸ್ ಹೇಗಿರುತ್ತೆ ಅಂತೆಲ್ಲ
ತಿಳ್ಕೊಂಡು ನೆಕ್ಸ್ಟ್ ಕೆಳಗಡೆ ಚಾಕ್ಲೇಟ್ ಶಾಪಿಂಗಿಗೆ ಬಂದ್ವಿ ನಾವು. ಸೊ ನೋಡ್ತಿರ್ಬೋದು ಡಿಫ್ರೆಂಟ್ ವೆರೈಟೀಸ್ ಆಫ್ ಚಾಕ್ಲೇಟ್ಸ್, ನೋಡ್ತಿದ್ರೆ ಎಲ್ಲನೂ ತೊಗೊಬೇಕು ಅನಿಸ್ಬೇಕು ಆ ಥರ ಇತ್ತು. ಸೊ ವೈಟ್ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಇತ್ತು. ಸೊ ಇಟ್ ವಾಸ್ ಆಲ್ ಕಂಪ್ಲೀಟ್ಲಿ ಲೈಕ್ ಎಲ್ಲ ತೊಗೊಂಬಿಡೋಣ ಅನ್ನೋ ಥರ, ಮಾರ್ಷ್ ಮೆಲೋಸ್ ಆಗಿರ್ಬೋದು. ಸೊ ಇಟ್ ವಾಸ್ ಟೂ ಗುಡ್. ಏನಾದ್ರು ಹೇಳೋ, ನೀನೇನು ತಗೊಂಡೆ? ಡಾರ್ಕ್ ಚಾಕ್ಲೇಟ್. ಆಮೇಲೆ ಯಾರಿಗೋಸ್ಕರ ಡಾರ್ಕ್ ಚಾಕ್ಲೇಟ್? ಫಾರ್ ಯುವರ್ ಬಾಯ್ ಫ್ರೆಂಡ್? No, I don't. ಯು ಡೋಂಟ್ ಹ್ಯಾವ್ ಬಾಯ್ ಫ್ರೆಂಡ್? ಓಕೆ. ಪುಷ್ಪಲತಾ ನೀನೇನು ತಗೊಂಡೆ? ನೀನೇನು ತಗೊಂಡೆ? ಯಾರಿಗೆ? ಬಾಯ್ ಫ್ರೆಂಡ್ಗಾ? Yes, guys, our boyfriend ತಗೊಂಡಿದ್ದಾಳೆ ಚಾಕ್ಲೇಟ್ಸ್. ಅಮೃತ ನೋಡಿ 2 ಆಯಿಲು, ರೋಸ್ ಮೇರಿ ಆಯಿಲು, ಆಮೇಲೆ ಇದು ನಾನು ತಗೊಂಡಿರೋದು. ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ಚಾಕ್ಲೇಟ್ ಶಾಪಿಂಗ್ ಮುಗಿಸಿ ಬಂದು ಫ್ರೆಶ್ ಅಪ್ ಆಗಿ ಡಿನ್ನರ್ ಮಾಡಿ ಕ್ಯಾಂಪ್ ಫೈರ್ಗೆ ರೆಡಿ ಆಗ್ತಾ ಇದೀವಿ. ಯಾರು ಸೈಲೆಂಟ್? ನೀನಾ ಸೈಲೆಂಟ್? ನೀನ್ ಸೈಲೆಂಟಾ? ಹೌದು, ನಾನೇ ಸೈಲೆಂಟ್. ಅಮೃತ ಸೈಲೆಂಟ್ ಅಮೃತ. ಹೌದು, ಸೈಲೆಂಟ್ ಅಮೃತ. ಪುಷ್ಪಲತಾ ಇಷ್ಟು ಲೇಟಾಗಿ ಬಂದಿದ್ಯಾ? ಅದಕ್ಕೇನು ಇವಾಗ? ಅದನ್ನ ರೀಸನ್ ಹೇಳೋದು ಯಾಕೆ ಲೇಟಾಗಿ ಬಂದಿದ್ದು? ಸೊ ಕ್ಯಾಂಪ್ ಫೈರ್ ಸ್ಟಾರ್ಟ್ ಆಯಿತು, ಡ್ಯಾನ್ಸ್ ಮಾಡಿದ್ವಿ, ಗೇಮ್ಸ್ ಆಡಿದ್ವಿ. ಫೋನ್ ಅಲೋ ಇರಲಿಲ್ಲ. ಸೊ ನಾನು ಏನು ಗೇಮ್ಸ್ ಆಡಿದ್ವಿ, ಹೆಂಗಿತ್ತು ಅಂತ ಎಲ್ಲ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ವಿ ಟೋಟಲಿ ಎಂಜಾಯ್ಡ್ ಆ ಚಳಿಗೆ, ಆ ಕ್ಯಾಂಪ್ ಫೈರ್. ಸೊ ಇದಾಗಿತ್ತು ನಮ್ಮ ಡೇ 1. ಹೋಪ್ ಯು ಗೈಸ್ ಲೈಕ್ ಡೆಟ್. ವೇಟ್ ಫಾರ್ ಪಾರ್ಟ್ 2. ಥ್ಯಾಂಕ್ ಯು.